ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ನಾಳೆ ನಿಮಗೆ SA2 ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೊಂದು ಸೇಮ್ ಆಗಿರ್ತಕ್ಕಂಥ DSCRT ಬ್ಲೂ ಪ್ರಿಂಟ್ ಮೇಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಒಳ್ಳೆ ಅಂಕಗಳು ನಿಮಗೆ ಸಿಗ್ತವೆ. ಸೊ ಮೊದಲ ಕ್ವಶನ್ ಪೇಪರ್, ಈ 2 ಕ್ವಶನ್ ಪೇಪರ್ ನೋಡಿದರೆ ಸಾಕು, ಎಷ್ಟೋ ಪ್ರಶ್ನೆಗಳು ಇದರಿಂದ ರಿಪೀಟ್ ಆಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದೇ ಥರದ ಮುಂದಿನ ವರ್ಷ 7ನೇ ತರಗತಿಗಾಗಿ ಕೂಡ ನಮ್ಮಲ್ಲಿ ಭಾಳಷ್ಟು ವಿಡಿಯೋಗಳಿದ್ದಾವೆ. ಸೊ ಪಾಠದ ಪ್ರಶ್ನೋತ್ತರಗಳು ಬರ್ತವೆ, LBAಗಳು ಬರ್ತವೆ. ಅವೆಲ್ಲವುಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಫಸ್ಟ್ ಪ್ರಶ್ನೆ ಇತ್ತು, ನಿಮ್ನಲಿಖಿತ ಮೇಸೆ ಸ್ವರಾಕ್ಷರ ಹೇ ಅಂತ ಕೇಳಿದ್ದಾರೆ. ಕ, ರ, ಚ, ಓ ಅಂತ ಇದೆ. ಓ ಮಾತ್ರ ಸ್ವರ ಬರ್ತದೆ. ಕ, ರ, ಚ ಅಂತಕ್ಕಂಥದ್ದು ಯಾವುದು ವ್ಯಂಜನಾಕ್ಷರ ಬರ್ತದೆ. ನೆಕ್ಸ್ಟ್, ಪಿತಾ ಕಾ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಪಿತಾದ ಅನ್ಯಲಿಂಗ ರೂಪ ಏನು? ಎ ಮಾತಾ, ಬಿ ಬಹನ್, ಸಿ ದೀದಿ, ಡಿ ಚಾಚಿ. ಸೊ ಪಿತಾದ ಏನಾಗ್ತದಪ್ಪ ಅಂದ್ರೆ ಮಾತಾ ಅಂತ ಆಗ್ತದೆ, ಭಾಯಿದ ಏನಾಗ್ತದೆ ಬಹನ್ ಆಗ್ತದೆ, ದಾದಾದು ದಾದಿ ಆಗ್ತದೆ, ಚಾಚಾದು ಚಾಚಿ ಆಗ್ತದೆ. ಇನ್ನು ಕಕ್ಷಾ ಕಾ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಕಕ್ಷಾ ಇದು ಏಕವಚನದಲ್ಲಿದೆ. ಸೊ ಇದರದ್ದು ಬಹುವಚನ ರೂಪ ಏನಾಗ್ತದೆ? ಎ ಕಕ್ಷಾ, ಬಿ ಕಕ್ಷಾಯೇ, ಸಿ ಕಕ್ಷಾವೋ, ಡಿ ಕಕ್ಷೆ. ಸೊ ಕಕ್ಷಾದ ಬಹುವಚನ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಕಕ್ಷಾಯೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಇನ್ನು ಪಕ್ಷಿ ಕಾ ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಪಕ್ಷಿ ಅಂತಕ್ಕಂಥದ್ದು ಏಕವಚನ, ಅದು ಒಂದು ಶಬ್ದ. ಇದರ ಸಮಾನಾರ್ಥಕ ಶಬ್ದವನ್ನು ಕೇಳಿದರು. ಎ ಮೋರದ, ಬಿ ಕೊವೆಯದ, ಸಿ ಗೊರೆಯದ, ಡಿ ಖಗದ. ಸೊ ಖಗ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಪಕ್ಷಿಯ ಸಮಾನಾರ್ಥಕವಾಗಿರ್ತಕ್ಕಂಥ ಶಬ್ದ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು, ಸಾರ್ಥಕವಾಗಿರ್ತಕ್ಕಂಥ ಶಬ್ದಗಳನ್ನು ಆರಿಸಿ ಬರಿಬೇಕು. ಕಿಸಾನ್ ಬಗೀಚೆ ಸೆ ಡ್ಯಾಶ್ ಹೇ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಏನಾಗಬೇಕು ಅಂದ್ರೆ ಕಿಸಾನ್ ಬಗೀಚೆ ಸೆ ಆಯಾ ಇಸ್ ದ ರೈಟ್ ಆನ್ಸರ್. ಇನ್ನು ರಾಕೇಶ್ ಅವ್ರು ಸಾಹಿಲ್ ಖೇಲ್ತೆ ಡ್ಯಾಶ್ ಅಂತ ಇದೆ. ಸೊ ರಾಕೇಶ್ ಮತ್ತು ಸಾಹಿಲ್ ಇಬ್ಬರು ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಖೇಲ್ತೆ ಥೇ ಆಟ ಆಡುತ್ತಿದ್ದಾರೆ. ಸೊ ತಿದ್ದಾರೆ ಅನ್ನೋದು ಬಹುವಚನ ರೂಪದಲ್ಲಿ ಬರಿಬೇಕು. ಸೊ ಅದನ್ನು ನೀವು ಬರಿಬೇಕು. ಲತಾ ಸುಂದರ್ ಗಾ ಹೇ ಅಂತ ಇದೆ. ಸೊ ಲತಾ ಸುಂದರ್ ಗಾತಿ ಹೇ ಅಂತಕ್ಕಂಥದ್ದು ಬರಿಬೇಕು. ಸೊ ಗಾತಿ ಅಂತಂದ್ರೆ ಹಾಡುತ್ತಾಳೆ ಅಂತಕ್ಕಂಥದ್ದು ಬರ್ತದೆ. ಇನ್ನು ರವಿ ರೋಟಿ ಖಾ ಹೇ ಅಂತ ಇದೆ. ಸೊ ರವಿ ರೋಟಿ ಖಾ ರಹಾ ಹೇ. ಖಾ ರಹಾ ಹೇ ಅಂದರೆ ತಿನ್ನುತ್ತಿದ್ದಾನೆ ಅಂತಕ್ಕದ್ದನ್ನು ಏನಾಗಬೇಕಪ್ಪ ಅಂದರೆ ಬರಿಬೇಕು. ಇದು ನೀಟಾಗಿರ್ತಕ್ಕಂಥ ನಿಮ್ಮ ಆಲ್ರೆಡಿ LBAಗಳಲ್ಲಿದ್ದಾವೆ, ಭಾಳಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಅವೆಲ್ಲವುಗಳನ್ನು ನೀವು ಸಾಲ್ವ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಾವೆ. ಇನ್ನು ಹೊಂದಿಸಿ ಬರಿಬೇಕಿತ್ತು. ರಮೇಶ್ ಏನದ? ಸೊ ಗಾತಾ ಹೇ. ನಾನಾಜಿ ಆ ರಹೆ ಹೈ. ಸರ್ಲಾ ಸ್ಕೂಲ್ ಜಾಯೇಗಿ. ಭಾಷಾ ವಿಚಾರ ವಿನಿಮಯ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಈ ಪಾಠಗಳೇನಿದಾವೆ ನೋಡಿ, ಅದರಲ್ಲಿಂದ ಸ್ವಲ್ಪ ನೋಡಿ. ಸೊ ಹೊಸ ವಾಕ್ಯಗಳು ಕೂಡ ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಬರ್ತಾವೆ. ಇನ್ನು ಸಹಿ ಅವ್ರ ಗಲತ್ ಕಾ ನಿಶಾನ ಲಗಾಯಿಯೇ ಅಂತ ಕೇಳಿದ್ದಾರೆ. ಜಸ್ಟ್ ಅದನ್ನು ಕರೆಕ್ಟ್ ಇತ್ತಂದರೆ ಕರೆಕ್ಟಾಗಿರ್ತಕ್ಕಂಥ ಚಿಹ್ನೆ ಹಾಕಬೇಕು, ತಪ್ಪಾಗಿದ್ದರೆ ತಪ್ಪಂತಕ್ಕಂಥ ಚಿಹ್ನೆಯನ್ನು ಹಾಕಬೇಕು. ಗಿಲಹರಿಕೋ ಪ್ಯಾಸ್ ಲಗಿ ಅಂತ ಕೇಳಿದ್ದಾರೆ. ಹೌದು, ಅಳಿಲಿಗೆ ಏನಾಗಿತ್ತು? ನೀರಡಿಸಿ ಆಗಿತ್ತು. ಇದು ಸರಿ ಇದೆ. ಹಮೇ ಪೇಟ್ ಕಾಟ್ನಾ ಚಾಹಿಯೇ. ನಾವು ಮರಗಳನ್ನು ಕತ್ತರಿಸ್ಬೇಕಾ? ತಪ್ಪು. ಇದೇನಾಗೋದಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ನೀವು ಬರಿಬೇಕು. ಇನ್ನು 2 ಮಾರ್ಕರ್ ಕ್ವಶನ್ ಇದ್ದಾವೆ. ಸಾರ್ಥಕ ಶಬ್ದಗಳು. ಸೊ ಆಲ್ರೆಡಿ ಫಜಲ್ಗಳನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ 2 ಅಕ್ಷರ 3 ಅಕ್ಷರದ ಶಬ್ದಗಳನ್ನೇ ಕೇಳ್ತಾರೆ. ಘರ್, ಕರ್, ಪಾರ್, ಪರ್ ಅಂತ ಇದೆ. ಸೊ ಅದನ್ನು ಕೂಡ ನೀವು ಏನು ಮಾಡ್ಬೋದು, ನೋಡ್ಬೋದು. ಸೊ ವಿಶೇಷವಾಗಿ ಅದನ್ನು ಈ ಥರನಾಗಿರ್ತಕ್ಕಂಥ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದರೆ ಕೊಟ್ಟಿರ್ತಾರೆ. ಸೊ ಮಧ್ಯದಲ್ಲಿ ರ ಇರ್ತದೆ, ಓಕೆನಾ. ಸೊ ಆಮೇಲೆ 4 ಕಡೆ ಏನಾಗಿರ್ತವೆ, ಒಂದೊಂದು ಕಡೆ ಶಬ್ದ. ಇಲ್ಲಿ ಕ ಇರ್ತದೆ, ಇಲ್ಲಿ ಘರ್ ಇರ್ತದೆ, ಇಲ್ಲಿ ಪಾ ಇರ್ತದೆ, ಇಲ್ಲಿ ಪ ಇರ್ತದೆ. ಸೊ ಅದನ್ನು ನೀವು ಏನು ಮಾಡಬೇಕು, ಹೊರಗಡೆ ಮತ್ತು ಒಳಗಿಂದ ಶಬ್ದಗಳನ್ನು ಬರೆದ್ರೆ ಘರ್, ಕರ್, ಪಾರ್, ಪರ್ ಅಂತ ಬರ್ತದೆ. ಇದೇ ಥರ ನೀವು ಶಬ್ದಗಳ ರಚನೆಗಳನ್ನು ಮಾಡಬೇಕಿತ್ತು. ಇನ್ನು ಚಿತ್ರ ದೇಖಕರ್ ವಾಹನಕ್ಕೆ ನಾಮ್ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ವಾಹನಗಳ ಚಿತ್ರ ಇದ್ದಾವೆ. ಸೊ ಫಸ್ಟ್ ಇರೋದು ಘೋಡಾ ಗಾಡಿ ಅಂತ ಕರೀತಾರೆ, ಸೆಕೆಂಡ್ ಇರೋದು ಕಾರ್ ಅಂತ ಇದೆ. ಸೊ ಇಲ್ಲಿನೂ ಕೂಡ ನಿಮ್ಮ ನಿಮ್ಮ LBA ಪುಸ್ತಕದಲ್ಲಿನೂ ಕೂಡ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಥರನಾಗಿರ್ತಕ್ಕದ್ದನ್ನು ಅವುಗಳನ್ನು ಚೆನ್ನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು ಚಿತ್ರ ದೇಖಕರ್ ಪಕ್ಷೋಕೆ ನಾಮ್ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ಮೊದಲ ಚಿತ್ರದಲ್ಲಿರ್ತಕ್ಕಂಥದ್ದು ಏನದು? ಮೋರ್. ಮೋರ್ ಅಂದರೆ ನವಿಲು. ಎರಡನೇದಲ್ಲಿರ್ತಕ್ಕಂಥದ್ದು ಕಬೂತರ್. ಸೊ ಕಬೂತರ್ ಅಂದರೆ ಏನಪ್ಪ ಅಂದರೆ ಪಾರಿವಾಳ. ಸೊ ಇನ್ನೂ ನಿಮ್ಮ LBAಗಳಲ್ಲಿ ಬೇರೆ ಉದಾಹರಣೆಗಳಿದ್ದಾವೆ, ಅವುಗಳನ್ನ ಸಹಿತ ನೀವು ನೋಡ್ಕೊಳ್ಬೋದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಕ್ಷಿಗಳನ್ನು ಗುರುತಿಸ್ತಕ್ಕಂಥದ್ದೇ ಇತ್ತು. ಇನ್ನು ಇಲ್ಲಿ ಕೂಡ ಪ್ರಾಣಿಗಳ ಹೆಸರುಗಳಿದ್ದಾವೆ, ಓಕೆನಾ. ಸೊ ಪ್ರಾಣಿಗಳ ಹೆಸರುಗಳನ್ನ ವರ್ಗ ಪಹೇಲಿದಿಂದ ನೀವು ಆರಿಸಿ ಬರಿಬೇಕಾಗಿತ್ತು. ಸೊ ಇಲ್ಲಿ ಯಾವ ಥರನಾಗಿ ಬರಿಬೇಕಪ್ಪ ಅಂತಂದರೆ, ಎಸ್ ಇದು ಗಾ ಅದ, ಯ ಅದ, ಏನಾಗ್ತು ಗಾಯ್ ಅಂತ ಆಯಿತು.
ಓಕೆ. ಶೇ ಅದ, ರ ಅದ, ಏನಾಯ್ತು ಶೇರ್ ಅಂತ ಬಂತು. ಆಮೇಲೆ ಭಾದ ಲು ಅದ, ಭಾಲು ಅಂತ ಬಂತು. ಓಕೆ. ನೆಕ್ಸ್ಟ್ ಬಂದರ್, ಬನ್ ದ ರ. ಸೊ ಈ ಥರನಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಅಲ್ಲೇ ಇರ್ತಕ್ಕಂಥ ಶಬ್ದಗಳಿರ್ತವೆ. ಅವು ಯಾವಿರ್ತವೆ, ಪ್ರಾಣಿಗಳ ಹೆಸರುಗಳಿದ್ದಾವೆ, ಪಕ್ಷಿಗಳ ಹೆಸರುಗಳಿದ್ದಾವೆ, ವಸ್ತುಗಳ ಹೆಸರಿದ್ದಾವೆ. ಅವುಗಳನ್ನು ಚೆನ್ನಾಗಿ ನೀವು ಏನು ಮಾಡ್ಕೋಬೇಕು, ಗುರುತಿಸಿ ಅವುಗಳನ್ನ ಶಬ್ದಗಳನ್ನು ಬಳಕೆಯನ್ನು ಮಾಡಬೇಕು. ಸೊ ಇದಕ್ಕೂ ಕೂಡ 2 ಮಾರ್ಕ್ಸ್ ಇತ್ತು. ಇನ್ನು ಕನ್ನಡ में अनुवाद कीजिए ಅಂತ ಇದೆ. ವಿಶ್ವ ಜೂನ್ 5 ವಿಶ್ವ ಪರ್ಯಾವರಣ ದಿವಸ है, इसलिए वन महोत्सव मना रहे हैं. ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಜೂನ್ 5 ವಿಶ್ವ ಪರ್ಯಾವರಣ ದಿನವಾಗಿದೆ, ಆದ್ದರಿಂದ ನಾವು ವನ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ತಾಲಿಕೆಗೆ ಆಧಾರ ಪರ್ ವಾಕ್ಯ ಬನಾಯಿ ಅಂತಿತ್ತು. ಇದು ಭಾಳ ಈಸಿ ಅದ. ಜಸ್ಟ್ ಇಲ್ಲಿಂದ ನೀವು 6 ವಾಕ್ಯಗಳನ್ನು ಬರಿಬೋದು. ಏನು, ಮೈ ಘರ್ ಜಾऊंगा, ಮೈ ಘರ್ ಜಾऊंगी, वह घर जाएगा, वह घर जाएगी, हम घर जाएंगे, हम घर जाएंगी ಅಂತ ಇತ್ತು. ಇದು ಮಾತ್ರ ಏನಪ್ಪ ಅಂತಂದರೆ ಇದಕ್ಕಷ್ಟೇ ಬರ್ತದೆ ಬಹುವಚನ ಪ್ರತ್ಯಯಗಳಿಗೆ. ಓಕೆ. ಸೊ ಅದನ್ನು ನೀವು ತಿಳ್ಕೊಂಡ್ರೆ ಸೊ ಇಲ್ಲಿನೂ ಕೂಡ 2 ಮಾರ್ಕ್ಸ್ ಆರಾಮಾಗಿ ನೀವೇನು ಮಾಡ್ಬೋದಿತ್ತು, ತೊಗೋಬೋದಿತ್ತು. ಇನ್ನು ಅಂಕ ಮೇಲೆ ಲಿಖಿ ಅಂತ ಕೇಳಿದ್ದಾರೆ. ಇಲ್ಲಿ 27 ಅಂದರೆ 37, 25 ಅಂದರೆ 25, 50 ಅಂದರೆ 50, 31 ಅಂದರೆ 31. ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಅಕ್ಷರಗಳಲ್ಲಿ ಬರೆದಿದ್ದನ್ನು ಕೊಡ್ತಾರೆ. ಸೊ ನೀವುಗಳನ್ನ ಏನು ಮಾಡಬೇಕಪ್ಪ ಅಂದರೆ ಅಂಕಿಗಳಲ್ಲಿ ಬರೆದ್ರೆ ಸೊ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಇದಂದರೆ ಸ್ವಲ್ಪ ಇಲ್ಲಿ ರಸ್ವ ದೀರ್ಘ ಮತ್ತು ಅಯೋಗವಾಹದ. ನೀವು ಸ್ವಲ್ಪ ಇಲ್ಲಿ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಓಕೆನಾ. ನೆಕ್ಸ್ಟ್ ಇಲ್ಲಿ ಅನುನಾಸಿಕಗಳು, ಅದನ್ನು ಕೂಡ ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಅಥವಾ ಸ್ವರ ವ್ಯಂಜನಗಳನ್ನು ಕೂಡ ಆದರೂ ಬರೀಬೋದು. ಸೊ ಟೋಟಲ್ ನಿಮಗೆ ಏನಾದರೂ ಕೊಡ್ತಾರೆ. ಸೊ ಒಟ್ಟಾರೆ ವರ್ಣಮಾಲೆಗಳ ಮೇಲೇ ಇರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಹ್ರಸ್ವಸ್ವರ ಅ ಇ ಉ ರಿ ಅದ, ದೀರ್ಘಸ್ವರ ಆ ಇ ಉ ಎ ಐ ಓ ಔ ಬರ್ತದೆ, ಅಯೋಗವಾಹ ಅಮ್ ಮತ್ತು ಆಹ ಬರ್ತದೆ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಘಟನೆಗಳನ್ನು ಕ್ರಮದಲ್ಲಿ ಬರಬೇಕು. ಸೊ ಆ್ಯಸ್ ಇಟ್ ಈಸ್ ಆಗಿರ್ತಕ್ಕಂಥದ್ದೇ ಬರೆದಿದ್ದೀನಿ ಕರೆಕ್ಟು. ಏಕ ಬಂದರ್ ಅವ್ರ ಮಗರ್ ಮೇ ಗಹರಿ ದೋಸ್ತಿ ಥಿ, मगर मच बंदर को अपनी पीठ पर बैठाकर नदी को सैर कराता था. अरे मित्र, मेरा कलेजा तो पेड़ की कोटर में ही रखा है. ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಬರೆದಿದ್ದೀನಿ, ಹಾಗೆ ಬರೀರಿ. ಸೊ ಇಲ್ಲಿ ಲಾಸ್ಟ್ ಪದ್ಯ ಇದೆ. ಇದು ನಾನು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಕಂಠಪಾಠದ ಪದ್ಯ ಇತ್ತು. ಮಾಹಿ ಪಹಲಿ ಗುರು ಹೇ ಮೇರಿ ಗರ್ ಹಿ ಪಹಲಾ ಗುರುಕುಲ್ ಹೇ, ಸದಾ ಬಸಿ ಹೇ ಮಾ ಕಿ ಸೂರತ್, ಕೈಸೆ ಬೋಲು ಮಾ ಕಿ ಸೂರತ್. ಸೊ ಇದನ್ನು ಕೂಡ ನಾವು 4 ಮಾರ್ಕ್ಸಿಗೆ ಏನು ಮಾಡಿದ್ವಿ ಅಂದರೆ ಕೊಟ್ಟಿದ್ದೀವಿ. ಇಷ್ಟು ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಇದನ್ನು ಕೂಡ ನೀವೆಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಖಂಡಿತವಾಗಿರ್ತಕ್ಕಂಥ ಅಂಕಗಳನ್ನು ಸಿಗ್ತದೆ ಅಂತ ಹೇಳ್ತಾ, ಸೊ ಮತ್ತೆ ನನಗೆ ಟೈಮ್ ಸಿಕ್ಕಿದರೆ ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಕಮೆಂಟ್ ಇದ್ದರೆ ಪ್ರಾಕ್ಟೀಸ್ ಮಾಡಿ. ಸೊ ಇದು ಓನ್ಲಿ ಜಸ್ಟ್ ಫಾರ್ ಪ್ರಾಕ್ಟೀಸ್ ಪೇಪರ್ ಅಂತ ಮಾತ್ರ ತೊಗೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಓಕೆನಾ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.